ಶ್ರೀ ಗುರಾಯ ರಾಘವೇಂದ್ರಾಯ ಪೂಜ್ಯಾಸ್ತರಮನಮಾಯ ಶ್ರೀ ಚಲಗಂಧರಲಂಕರಿ ಗೌರಿ ಓಂ ಶಂಕರಿ ವೀಕ್ಷಕರಿಗೆ ಎಲ್ಲರಿಗೆ ನನ್ನ ವಂದನೆಗಳು. ಹೀಗೆ ನಿಮ್ಮ ಭವಿಷ್ಯದ ಬಗ್ಗೆ ಈ ದಿನದ ನಿಮಗೆ ಲಕ್ಕಿ ಯೋಗ ಯಾಗಿದೆ ಅಂತ ಹೇಳ್ಬೋದು. ಇವತ್ತು 6 ದಿನದಲ್ಲಿ ನಿಮ್ಗೆ ಯಾವುದು ಲಕ್ ನಿಮ್ಗೆ ಆಗ್ಬೋದು, 6 ದಿನದಲ್ಲಿ ನಿಮ್ಗೆ ಯಾವುದು ಫ್ಯೂಚರ್ ಅಲ್ಲಿ ನಿಮ್ಗೆ ಅನುಕೂಲ ಆಗಬಹುದು ಅಂದ್ರೆ ಈ ದಿನದಿಂದ 6 ದಿನ ಯಾವತ್ತು ಕಾರ್ಯಕ್ರಮ ನೋಡ್ತೀವಿ, ನಿಮಗೆ ಒಂದು ಲಕ್, ಒಂದು ಸ್ಟಾರ್, ನಿಮಗೆ ಒಂದು ಜೀವನದಲ್ಲಿ ಮುಂದೆ ಏನು ನಡೀಬಹುದು ಅನ್ನೋದು ಒಂದು ಪ್ರಶ್ನೆಯನ್ನು ತುಂಬಾ ಕಾಡ್ತಾ ಇರ್ತದೆ. ಸಂಖ್ಯೆ ಪ್ರಕಾರದಲ್ಲಿ ಮತ್ತು ಜೀವನದಲ್ಲಿ ನಾವು ಏನಾದ್ರೂ ಒಂದು ಒಳ್ಳೆಯದನ್ನ ಕಾಣಬೇಕಂತ ಹೇಳ್ಬಿಟ್ನಂದ್ರೆ ನೀವು ವಿಶಿಷ್ಟವಾಗಿ ನಿಮ್ಮಲ್ಲಿ ಒಂದು ಒಳ್ಳೆ ಒಂದು ಲಕ್ಕವನ್ನು ಇಟ್ಕೋಬೇಕನ್ನಂತ ಒಂದು ಮಾರ್ಗ ಬರ್ತಿರ್ತ. ಲಕ್ ಅನ್ನೋದು ಒಂದು ನಾನು ಹೇಳ್ತೀನಿ ಏನು ತರ ಅದಲ್ಲ ಅಂತ ಹೇಳ್ಬೋದು. ಯಾವ ತರ ಲಕ್ಕು ನಿಮ್ದು, ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಲಕ್ ಪದಾರ್ಥವನ್ನು ಇಟ್ಟುಕೊಂಡ್ರೆ ನಿಮ್ಗೆ ಅನುಕೂಲ ಆಗಬಹುದಾ ಅಥವಾ ಆಗುವ ಹೋಗುವಗಳು ಕೆಲಸಗಳು ಯಾವ ತರ ಇದೆ ಅದೆಲ್ಲ ನಾವು ತಿಳ್ಕೊಳ್ಳೇಬೇಕನ್ನಂತ ಒಂದು ಮಾರ್ಗದರ್ಶನ ಇರ್ತಾ. ಇವಾಗ ಶುರು ಮಾಡೋದಕ್ಕೆ ಮುಂಚಿತವಾಗಿ ನಾವು ಹೇಳೋದೆಲ್ಲದು, ಎಲ್ಲರೂ ಈ ಈ ಕಾರ್ಯಕ್ರಮ ಯಾರ್ಯಾರು ನೋಡ್ತಾರೆ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನೋಡ್ಬೇಕಂದ್ರೆ ಮುಂದಿನ ವಿಡಿಯೋಗಳನ್ನು ನಾನು ಇಲ್ಲಿವರೆಗೆ ನಿಮ್ಗೆ ಏನ್ ಹೇಳ್ತೀನಿ ಅದನ್ನು ನೀವು ಕರೆಕ್ಟ್ವಾಗಿ ತಿಳ್ಕೊಳ್ಳಿ. ಮತ್ತು ನಿಮ್ಮ ಜೀವನದಲ್ಲಿ ಇವತ್ತು ಯಾರು ಈ ವಿಡಿಯೋ ನೋಡ್ತೀರಿ 1 ರಿಂದ 6ನೇ ತಾರೀಕುವರೆಗೆ ನಿಮ್ಗೊಂದು ಧನ ಪ್ರಾಪ್ತಿ ಯೋಗ ತುಂಬಾ ಚೆನ್ನಾಗಿ ಬರ್ತದ. ಶತ್ರುಗಳು ತುಂಬಾ ಇರ್ತಾರೆ ನಿಮ್ಗ, ಅದರಲ್ಲಿ ನಿಮ್ಗ ಸಾಲ ಬಾಧೆಗಳು, ದುಡ್ಡು ಉಳಿಯಲ್ಲ, ಮನಸ್ಸಿಗೆ ನೆಮ್ಮದಿರೋದಿಲ್ಲ, ಏನೋ ಮಾಡಿದ್ರೆ ಸತೆ ಕೈಗೆ ಬಂದದಂತ ತುತ್ತು ಬಾಯಿಗೆ ಬರೋದಿಲ್ಲ ಅಂತ ಎಷ್ಟೋ ಜನವನ್ನು ಕೇಳ್ತಾ ಇರ್ತಾರ, ನೋಡ್ತಾ ಇರ್ತಾರ. ಏನ್ ಗುರುಗಳೇ ನಮ್ಗೆ 5-6 ದಿನದಲ್ಲಿ ನಿಮ್ಗೆ ಎಂಥ ಲಕ್ ಬರುತ್ತಂದ್ರ ಅದು ಹೇಳ್ಕೊಳ್ಬಾರ್ದು. ಆ ತರದ ಲಕ್ ಬರೋಂಥ ಯೋಗ ಇದೆ ನಿಮಗ, ಮತ್ತು ಆ ತರದ ಒಂದು ಅದೃಷ್ಟ ಇದೆ ನಿಮಗ. ಮತ್ತು 6 ದಿನದಲ್ಲಿ ನಮ್ಗೆ ಏನ್ ಲಕ್ ಬರುತ್ತೆ ಗುರುಗಳೇ? ಸಾಲ ಬಾಧೆಗಳಾಗಿದೆ, ಹಣಕಾಸಲ್ಲಿ ತೊಂದರೆ ಆಗಿದೆ, ನಮ್ಮ ಗ್ರಹಗತಿಗಳನ್ನೇ ಸರಿ ಇಲ್ಲ, ಅಕ್ಕಪಕ್ಕದಲ್ಲಿ ನಮ್ಗೆ ಜನ ಚೆನ್ನಾಗಿದ್ದಾರೆ, ನಾವು ಏನು ಮಾಡಿದ್ರೆ ಸತೆ ನಮ್ಗೆ ಅನುಕೂಲ ಆಗಂತಲ್ಲ ಅಂತ ಪ್ರಸಂಗ ಬರ್ತಾ ಇರ್ತದೆ. ಏನದು 6 ದಿನದಲ್ಲಿ ನಮ್ಗೆ ಏನಾಗಬಹುದು, 6 ದಿನದಲ್ಲಿ ನಮ್ಗೆ ಯಾವ ತರ ನಮ್ಗೆ ಸಕ್ಸಸ್ ಕಾಣಬಹುದು, 6 ದಿನದಲ್ಲಿ ನಮ್ಮ ಲೈಫ್ ಯಾವ ತರ ಚೇಂಜ್ ಆಗ್ಬೋದು, ಈ 6 ದಿನದಲ್ಲಿ ನಾನು ಇಷ್ಟಪಟ್ಟಿದ್ದ ನನಗೆ ಏನು ಸಕ್ಸಸ್ ಆಗುತ್ತಾ ಗುರುಗಳೇ, ಇದು ನಿಜ, ನಾನು ನಂಬಬಹುದಾ, ನಾವು ನಂಬಕ್ ಆಗುತ್ತಾ ಅನ್ನಂತ ಒಂದು ಪ್ರಶ್ನೆಯನ್ನು ತುಂಬಾ ಕಾಡ್ತಾ ಇರ್ತದೆ. ನಾನು 6 ಸಂಖ್ಯೆ ಪ್ರಕಾರದಲ್ಲಿ ಅದು ಹೇಳಿದ್ನಲ್ಲ, ಈ 6 ದಿನದಲ್ಲಿ ನಿಮಗೆ ಒಂದು ಒಳ್ಳೆ ಯೋಗ ಯಾವ ತರ ಇರ್ತದಂದ್ರೆ ನಿಮ್ಮ ಜೀವನದಲ್ಲಿ ಮತ್ತು ಮಿರಾಕಲ್ ಅಂತ ಹೇಳ್ಬೋದು. ನೀವು ಏನ್ ಮಾಡ್ಬೇಕಂತ ಹೇಳ್ತಾರೆ, ಚಿಟಿಗೆ ಹೊಡೆದಷ್ಟಲ್ಲಿ ನಿಮ್ಮ ಕೆಲಸಗಳು, ಚಿಟಿಗೆ ಹೊಡೆದಷ್ಟಲ್ಲಿ ನಿಮ್ಮ ವರ್ಕ್ಗಳು, ಚಿಟಿಗೆ ಹೊಡೆದಷ್ಟಲ್ಲಿ ಜೀವನಗಳು ಖಂಡಿತವಾಗಿ ಆಗುತ್ತೇನೋ ಗುರುಗಳೇ ಅನ್ನಂತ ಹೇಳ್ಬೋದು. ಇವಾಗ ಇದರಲ್ಲಿ ಶತ್ರುಗಳು, ಜನಗಳು ದೃಷ್ಟಿ ಮತ್ತು ಒಂದು ಕೆಟ್ಟ ನಿಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇರೋದಿಲ್ಲ. ಏನಾದ್ರೂ ಒಂದು ಅಕ್ಕಪಕ್ಕದಲ್ಲಿ ಹಂಗ ಮಾಡೋ ಹಿಂಗ ಮಾಡೋ ಅಂತ ಯಾರ್ಯಾರೋ ನೀವು ಬಂದು ಹೇಳ್ತಿರ್ತಾರೆ. ಯಾವ ವಿಷಯಗಳನ್ನು ರೈಟ್ ಕೇಳಿ ಲೆಫ್ಟ್ ಬಿಟ್ಟು ಬಿಡಿ. ಜಾಸ್ತಿ ಹತಿವಾಗಿ ಯಾವ್ದು ಇಟ್ಕೋಬೇಡಿ, ಹತಿವಾಗಿ ಒಂದು ಸ್ನೇಹವನ್ನು ಬೇಯಿಸಬೇಡಿ, ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗಂತ ಒಂದು ಮಾರ್ಗದರ್ಶನ ಇರುತ್ತಂತ ಹೇಳ್ಬೋದು. ಇವತ್ತು 6 ದಿನದಲ್ಲಿ ನಿಮ್ಗೊಂದು ಲಕ್ಕಿ ಆಗಬೇಕು, ನಿಮ್ಗೆ ಲಕ್ ನಿಮ್ಗೆ ಕೈಗೂಡ್ಬೇಕಂತ ಹೇಳ್ಬೇಕಂದ್ರೆ 1-2 ಜೋಡಿ ಮತ್ತು ನೋಡ್ಬೇಕಂದ್ರ ಕೌಡೆ ಅಂತ ಹೇಳ್ತೀವಿ ನಾವು. ಕೌಡೆ ಅಂತ ಕೇಳಿರ್ತೀರಿ ನೀವು. ಮತ್ತು ವೈಟ್ ಕೌಡೆ ಅಂತ ಹೇಳ್ತೀವಿ ನಾವು. ವೈಟ್ ಕೌಡೆಯನ್ನು ನೀವು ಖಂಡಿತವಾಗಿ ನಿಮ್ಗೆ ಧನ ಪ್ರಾಪ್ತಿಗೆ ಸಂಬಂಧಪಟ್ಟಿದ್ದು ಈ 6 ದಿನದಲ್ಲಿ ನಿಮ್ಗೆ ಸಕ್ಸಸ್ ಆಗ್ಬೇಕಂದ್ರೆ ಇದು 2 ಕೌಡೆವನ್ನು ನಿಮ್ಮ ಮನೆ ಒಳಗಡೆ ಯಾರಿಗೆ ಹೇಳಬಾರ್ದು, ಯಾರಿಗೆ ತಿಳಿಸಬಾರ್ದು. 2 ಕೌಡೆವನ್ನು ತೆಗೆದುಕೊಂಡು ಬಂದು ನಿಮ್ಮಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ನೀವು ಮಲಗುವಂತ ರೂಮಲ್ಲಿ ಇಡಬೇಕು. ಮಲಗುವಂತ ರೂಮಲ್ಲಿ ಇಟ್ಟು ಕೇಸಿ ಮತ್ತು 48 ದಿವಸ ಅದಕ್ಕೆ ಸಾಧ್ಯವಾದಷ್ಟು 2 ಕೌಡೆಗೆ ಮಾತ್ರ ನೀವು 2 ಗಂಧದ ಕಡ್ಡಿ ತೋರಿಸ್ಬೇಕಾಗತ್ತೆ. ಅಲ್ಲಿಗೆ ನಿಮ್ಗೆ ಧನ ಪ್ರಾಪ್ತಿ ಯೋಗ ನಿಮ್ಗೆ ತುಂಬಾ ಚೆನ್ನಾಗಂತ ಮಾರ್ಗದರ್ಶನ ಇರುತ್ತೆ. ಮತ್ತು ಹಾಗೆ ಮತ್ತೆ ನೋಡ್ಬೇಕಂದ್ರೆ ಅದು ಇಟ್ಟಿದ ನಂತರ ನಿಮ್ಮ ಮನೆಯಲ್ಲಿ ಯಾರು ತುಳಿಚಿ ಯಾರು ಮನೇಲಿ ಇಟ್ಟಿದ್ರೆ ನೀವು ನಿಂಬೆಹಣ್ಣುಗಳನ್ನು 2 ಹೋಳು ಮಾಡಿ ನಿಂಬೆಹಣ್ಣು ಅದಕ್ಕೆ ಉಲ್ಟವನ್ನು ಮಾಡಿ 2 ದೀಪವನ್ನು ಹಚ್ಚಿಬಿಟ್ನಂದ್ರೆ ಇದು ರೈಟ್ ಟು ಲೆಫ್ಟ್ ಕೊಬ್ಬರಿ ಮತ್ತು ನೋಡ್ಬೇಕಂದ್ರೆ ತುಪ್ಪದಲ್ಲಿ ಹಚ್ಚಿದ್ರೆ ಒಳ್ಳೇದು, ದೀಪದ ಎಣ್ಣೆದಲ್ಲಿ ಹಚ್ಚಿದ್ರೂ ಒಳ್ಳೇದು. ಈ ತರ ನೀವು ಮಾಡ್ಕೊಂಡು ಬಂದಿದ್ದ ನಿಜ ಇತ್ತಂದ್ರೆ ಈ 6 ದಿನದಲ್ಲಿ ನಿಮಗೆ ಸಾಲ ಬಾಧೆ, ಧನಾಕರ್ಷಣ, ಲಕ್ಷ್ಮಿ ಯೋಗ ಮತ್ತು ನಿಮ್ಮಲ್ಲಿ ಮಾಡ್ತಕ್ಕಂಥ ಒಂದು ಬಿಸ್ನೆಸ್, ಒಂದು ಕೆಲಸ ಕಾರ್ಯದಲ್ಲಿ ನಿಮ್ಗೆ ತುಂಬಾ ಆಕರ್ಷಣೆ ಆಗುತ್ತೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಯೂಟ್ಯೂಬ್ಗಳು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಹೊಸ ವಿಡಿಯೋನು ಕೊಡ್ತೀನಿ. ಅಲ್ಲಿವರೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಬೇಕಂತ ನಮ್ಮ ಮಾರ್ಗದರ್ಶನ. ಎಲ್ಲರಿಗೆ ನಮಸ್ಕಾರ.